ಸೊ ಹಾಯ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿ ಓದಿ, ಯಾಕೆ ಅಂದ್ರೆ ಮತ್ತೆ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ. SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗೆ ಹೈಕೋರ್ಟ್ ಮೂಲಕ ಕರೆದಿದ್ದಾರೆ. ಹೈಕೋರ್ಟ್ ಅಲ್ಲಿ ಖಾಲಿ ಇರುವಂತಹ 20 ಪೋಸ್ಟ್ಗಳಿಗೆ ಕರೆದಿರುವಂತದ್ದು. ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಎಜುಕೇಶನಲ್ ಕ್ವಾಲಿಫಿಕೇಶನ್, ಫೀಸ್, ಅಪ್ಲಿಕೇಶನ್ ಡೇಟ್ ಎಲ್ಲಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಸ್ಯಾಲ್ರಿ, ಎಷ್ಟು ಪೋಸ್ಟ್ ಇದೆ ಎಲ್ಲಾನು ಹೇಳ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಅಂಡ್ ಟುಡೇ ಈಸ್ ಎ ನ್ಯೂ ನೋಟಿಫಿಕೇಶನ್ ಜೊತೆ ಒಂದು ಹೊಸ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ. ಅಂಡ್ ವಿಡಿಯೋ ಶುರು ಮಾಡೋಣ. ಸೊ ಬನ್ನಿ. ಸೊ ಹೈಕೋರ್ಟ್ ಅಲ್ಲಿ ಕರೆದಿರುವಂತದ್ದು ಬೆಂಗಳೂರಲ್ಲಿ. ಓಕೆನಾ? ಟೋಟಲ್ 20 ಪೋಸ್ಟ್ಗೆ ನಾನ್ ಎಚ್ ಕೆ ಆದ್ರೆ 18 ಪೋಸ್ಟ್, ಹೆಚ್ ಕೆ 2 ಪೋಸ್ಟ್ ಕರೆದಿದ್ದಾರೆ. ಓಕೆನಾ? ಟೋಟಲ್ 20, 18 ನಾನ್ ಹೆಚ್ ಕೆ, 2 ಬಂದ್ಬಿಟ್ಟು ಹೆಚ್ ಕೆ, ಟೋಟಲ್ 20. ಪೇ ಸ್ಕೇಲ್ ಬಂದ್ಬಿಟ್ಟು 25,500ರಿಂದ 81,100 ರೂಪಾಯಿ ಇರುತ್ತೆ. ನಿಮ್ದು ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು 25,500 ಇರುತ್ತೆ. ಆಕ್ಚುಲಿ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆಯುವಂತಹ ಎಸ್ಟೇಗಳಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಪೇ ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ 4 ಅಲ್ಲಿ ಇದೆ. ಪೇ ಸ್ಕೇಲ್ ಲೆವೆಲ್ 4 ಅಲ್ಲಿ ಇದೆ. ಆಲ್ಮೋಸ್ಟ್ 10,000 rupees ಕಮ್ಮಿ ಇದೆ. ಓಕೆನಾ? ಬಟ್ ಸ್ಟಿಲ್ ಒಳ್ಳೆ ಪೊಸಿಷನ್, ಒಳ್ಳೆ ಜಾಬ್. ಓಕೆನಾ? ಅಂಡ್ ಇದು ರೋಸ್ಟರ್ ಸಿಸ್ಟಮ್ ಆಗಿರುತ್ತೆ. ಯಾವ ಯಾವ ಕೆಟಗರಿಗಳಿಗೆ ಎಷ್ಟು ಪೋಸ್ಟ್ ಗಳು ಖಾಲಿ ಇದೆ. ಜನರಲ್ ಮೆರಿಟ್ ಗೆ ಟೋಟಲ್ 9 ಇದೆ. ಅಂಡ್ SC ಅಲ್ಲಿ ಕೆಟಗರಿ ಎ ಗೆ 1, ಕೆಟಗರಿ ಬಿ ಗೆ 1, ಕೆಟಗರಿ ಸಿ ಗೆ 1 ಇದೆ. ಶೆಡ್ಯೂಲ್ ಟ್ರೈಬ್ ಗೆ 1 ಇದೆ. ಶೆಡ್ಯೂಲ್ ಕೆಟಗರಿ 1 ಗೆ 1 ಇದೆ. ಕೆಟಗರಿ 2A 3 ಇದೆ. ಕೆಟಗರಿ 2B 1 ಇದೆ. ಕೆಟಗರಿ 3A ಯಾವುದೇ ತರ ಪೋಸ್ಟ್ ಇಲ್ಲ. 3B ಕೂಡ ಪೋಸ್ಟ್ ಇಲ್ಲ. ಟೋಟಲ್ 18 ಪೋಸ್ಟ್. ಇದು ನಾನ್ ಎಚ್ ಗೆ. ಓಕೆನಾ? ದೆನ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ನಾರ್ಮಲಿ SDA PU ಮೂಲಕ ಆಯ್ಕೆ ಮಾಡ್ಕೊಂತಾರೆ. ಬಟ್ ಹೈಕೋರ್ಟ್ ಅಲ್ಲಿ ಇಲ್ಲಿ ಇರುವಂತಹ ಪೋಸ್ಟ್ ಗೆ ಡಿಗ್ರಿ ಕೇಳಿದ್ದಾರೆ. ಮಸ್ಟ್ ಪ್ರೊಸೆಸ್ ಡಿಗ್ರಿ ಇನ್ ಸೈನ್ಸ್ ಅಥವಾ ಆರ್ಟ್ಸ್, ಕಾಮರ್ಸ್, ಬಿಸ್ನೆಸ್, ಕಂಪ್ಯೂಟರ್ ಅಪ್ಲಿಕೇಶನ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂಡ್ 55% ಇರಬೇಕು. ಓಕೆನಾ? ನೆನ್ಪಿರ್ಲಿ, 55% ನಿಮ್ದು ಸ್ಕೋರ್ ಇರಬೇಕು, ಮಾರ್ಕ್ಸ್. ಓಕೆ, 55% ಸ್ಕೋರ್ ಮಾಡಿರ್ಬೇಕು. ಅಂಡ್ ಯಾರು ಜನರಲ್ ಕೆಟಗರಿ ಮತ್ತೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಾದ್ರೆ 55% ಮಾರ್ಕ್ಸ್ ಇರಬೇಕು ಮಿನಿಮಮ್. ಅದೇ ನೀವು ಬಿಲಾಂಗ್ಸ್ ಟು SC ಅಂಡ್ ST ಆದ್ರೆ 50% ಮಾರ್ಕ್ಸ್ ತೆಗ್ದಿರ್ಬೇಕು. ನೆನ್ಪಿರ್ಲಿ. ಓಕೆನಾ? ಅದಕ್ಕಿಂತ ಕಮ್ಮಿ ಇದ್ರೆ ನೀವು ಅಪ್ಲಿಕೇಶನ್ಗೆ ಎಲಿಜಿಬಲ್ ಇಲ್ಲ, ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕಿದ್ರೆ. ಅಂಡ್ ಮಿನಿಮಮ್ ಏಜ್ 18 ಇರ್ಬೇಕು. ಇಲ್ಲೂ ನೋಡಿ, 18ಗೆ ಯಾರು ಡಿಗ್ರಿ ಮಾಡಿರ್ತಾರ? ಕರೆಕ್ಟ್ ಅಲ್ವಾ? 18 ವರ್ಷಕ್ಕೆ ಯಾರು ಡಿಗ್ರಿ ಮಾಡ್ತಾರೋ ಗೊತ್ತಿಲ್ಲ. ಅದು ಹಿಂಗ ನೋಟಿಫಿಕೇಶನ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ನಾರ್ಮಲಿ SDA ಬಂದ್ಬಿಟ್ಟು PU ಕ್ವಾಲಿಫಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರಾದಂತವ್ರು PU ಬೇಸ್ಡ್ SDA ಬಂದ್ಬಿಟ್ಟು. ಓಕೆನಾ? SDA ಆಲ್ಮೋಸ್ಟ್ ತುಂಬಾ ಎಕ್ಸಾಮ್ಸ್ ಗಳು PU ಬೇಸ್ಡ್. ಬಟ್ PU ಬೇಸ್ಡ್ ಅಂದ್ರೆ 18 ಇಯರ್ಸ್ಗೆ ಎಲಿಜಿಬಲ್ ಇರುತ್ತೆ. ಬಟ್ ಅವ್ರು ಇಲ್ಲಿ ಡಿಗ್ರಿ ಕೇಳಿದ್ದಾರೆ. ಮಸ್ಟ್ ಪ್ರೊಸೆಸ್ ಡಿಗ್ರಿ ಕೇಳ್ಬಿಟ್ಟು ಡಿಗ್ರಿ ಮುಗಿಯೋದಕ್ಕೆ 21 ವರ್ಷ ಬೇಕಲ್ವಾ? ಬಟ್ ಅವ್ರು ಹೇಳಿರೋದು ಮಿನಿಮಮ್ ಏಜ್ 18 ಅಂತ ಕೊಡ್ತಾರೆ. ಇದು ಆಕ್ಚುಲಿ ಲಾಸ್ಟ್ ಇನ್ನೊಂದು ನೋಟಿಫಿಕೇಶನ್ ಹೇಳುವಾಗ್ಲೂ ಹಿಂಗೆ ಆಗಿತ್ತು. ನಂಗೆ ಅನಿಸ್ತಂಗೆ ಲ್ಯಾಂಡ್ ಸರ್ವೇಯರ್ ಪೋಸ್ಟ್ ಗಳಿಗೂ ಅನ್ಕೊಂತೀನಿ. ಅದ್ರಲ್ಲೂ ಡಿಗ್ರಿ ಕೇಳಿದ್ದಾರೆ. ಅವರು ಏಜ್ ಬಂದ್ಬಿಟ್ಟು 18 ಅಂತ ಹೇಳಿದ್ದಾರೆ. ಓಕೆನಾ? ಸರಿ, ಇಟ್ಸ್ ಓಕೆ. ಮ್ಯಾಕ್ಸಿಮಮ್ ಏಜ್ ನೋಡೋಣ. ಜನರಲ್ ಮೆರಿಟ್ 35 ಪ್ಲಸ್ 5 years ರಿಲ್ಯಾಕ್ಸೇಷನ್ ನಡೀತಿದೆ ಅಲ್ವಾ? ಗೊತ್ತಿದೆಲ್ಲ, ನಾನೊಂದು ವಿಡಿಯೋ ಮಾಡಿದೆ. ಆಲ್ಮೋಸ್ಟ್ ಎಲ್ಲದಕ್ಕೂ 5 years ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಕೆಟಗರಿ 2A 2B 3A 3B ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಆದ್ರೆ 38 ಪ್ಲಸ್ 5 ಅಂದ್ರೆ 38ಗೆ ಪ್ಲಸ್ 5 ಹಾಕೊಳ್ಳಿ 43 ಬರುತ್ತೆ. ಇದಕ್ಕೆ 40. ಅಂಡ್ SC ST ಕೆಟಗರಿ 1 ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ 45 years ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಓಕೆನಾ? ಅಪ್ಲಿಕೇಶನ್ ಫೀಸ್ ನೋಡೋಣ. ಜನರಲ್ ಮೆರಿಟ್ ಆದ್ರೆ 350 rupees, 2A 2B 3A 3B OBC ಆದ್ರೆ 350. ಅಂಡ್ SC ST ಕೆಟಗರಿ 1 ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ PWD ಎಲ್ಲ ಬಂದ್ರೆ ಪರ್ಸನ್ ವಿತ್ ಡಿಸಬಿಲಿಟಿ 200 rupees. ಓಕೆ, ಇದು ಫೀಸ್. ಮೆಥಡ್ ಆಫ್ ಸೆಲೆಕ್ಷನ್ ನೋಡೋಣ. ನಿಮಗೆ ನಾರ್ಮಲಿ ಫಸ್ಟ್ ಬಂದ್ಬಿಟ್ಟು ಎಕ್ಸಾಮ್ಸ್ ಇರುತ್ತೆ. ಓಕೆನಾ? ಎಕ್ಸಾಮ್ಸ್ ಆದ್ಮೇಲೆ ಕಾಂಪಿಟೇಟಿವ್ ಟೆಸ್ಟ್ ಇರುತ್ತೆ 90 minutesಗೆ.
90 ಮಿನಿಟ್ಸ್ಗೆ ಟೆಸ್ಟ್ ಇರುತ್ತೆ. ಫಸ್ಟ್ ಟೆಸ್ಟ್ ಇರುತ್ತೆ, ಎಕ್ಸಾಮ್ ಇರುತ್ತೆ. ಅದರಲ್ಲಿ ಅದಾದ್ಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ಎರಡು ಆದ್ಮೇಲೆ ನಿಮಗೆ ಟೋಟಲ್ ನಿಮಗೆ ಇದೆಲ್ಲ ಆದ್ಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಕೊಡ್ತಾರೆ. ಏನೇನಿರುತ್ತೆ ಅಂತಾನು ಕೊಟ್ಟಿದ್ದಾರೆ ಅವರು. ಇಂಗ್ಲಿಷ್ ಎಸ್ಸೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 30, ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು 20 ಪಾಸ್ ತಗೊಬೇಕು. ಟ್ರಾನ್ಸ್ಲೇಷನ್ ಫ್ರಮ್ ಕನ್ನಡ ಟು ಇಂಗ್ಲಿಷು ಮ್ಯಾಕ್ಸಿಮಮ್ 30, ಮಿನಿಮಮ್ 20. ಟೆಸ್ಟ್ ಫಾರ್ ಜನರಲ್ GK ಬಂದ್ಬಿಟ್ಟು 20 ಇದೆ, ಮಿನಿಮಮ್ ಮಾರ್ಕ್ಸ್ 10. ಇಂಟರ್ವ್ಯೂ 20 ಮಾರ್ಕ್ಸಿಗೆ ನಡೆಯುತ್ತೆ, ಮಿನಿಮಮ್ 10. ಟೋಟಲ್ 100 ಮಾರ್ಕ್ಸಿಗೆ ನಡೆಯುತ್ತೆ ಇಂಟರ್ವ್ಯೂನು ಸೇರಿ. ಬಟ್ ನೀವು ಮಿನಿಮಮ್ 60 ತಗೊಬೇಕು. ಸೊ ಇದಾದ್ಮೇಲೆ 1:10 ಕರೀತಾರೆ ಅವರು. ಓಕೆ, ಮೆರಿಟ್ ಆದ್ಮೇಲೆ 1:10 ಕರೀತಾರೆ. ಇದ್ರ ಬೇಸಿಸ್ ಮೇಲೆ ಅವರು ಅದಾದ್ಮೇಲೆ ಇಂಟರ್ವ್ಯೂ ಅಲ್ಲಿ the candidates will be called for interview in the order of merit from among the successful candidates in competitive test. ಟೆಸ್ಟ್ ಅಲ್ಲಿ ಪಾಸ್ ಆದವರು ಇಂಟರ್ವ್ಯೂಗೆ 105ಗೆ ಕರೀತಾರೆ. ಇಂಟರ್ವ್ಯೂಗೆ 105 ಸೆಲೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಇಂಟರ್ವ್ಯೂ ಇಂದ 1:1 ರಿಲೀಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ 2 years. ಫಸ್ಟು ಟೆಸ್ಟ್ ಕರೀತಾರೆ, ಟೆಸ್ಟ್ ಆದ್ಮೇಲೆ ಇಂಟರ್ವ್ಯೂ ಕರೀತಾರೆ, ಇಂಟರ್ವ್ಯೂ ಆದ್ಮೇಲೆ 1:1 ಬಿಡ್ತಾರೆ. ಓಕೆ, 2 years ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಪ್ರೊಬೇಷನರಿ ಪೀರಿಯಡ್ ಅಂದ್ರೆ ನೀವು ಟೆಂಪ್ರವರಿ ಕ್ಯಾಂಡಿಡೇಟ್ ಎಂಪ್ಲಾಯ್ ಆಗಿರ್ತೀರ, ಇನ್ನ ಪರ್ಮನೆಂಟ್ ಆಗಿರಲ್ಲ. ಓಕೆ, ನೆಕ್ಸ್ಟ್ ಇದೇ ಇದೆ. ಯಾವ ವೆಬ್ಸೈಟ್ ಅಲ್ಲಿ ಹಾಕ್ಬೇಕು ಅಂದ್ರೆ ಈ ವೆಬ್ಸೈಟ್ ಅಲ್ಲಿ ಹಾಕ್ಬೇಕು. ಡೋಂಟ್ ವರಿ, ನಾನು ಇದನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲಿಕೇಶನ್ ನ ಶೇರ್ ಮಾಡ್ತೀನಿ, ಲಿಂಕ್ ನ ಶೇರ್ ಮಾಡ್ತೀನಿ. ವೆಬ್ಸೈಟ್ ಬಂದ್ಬಿಟ್ಟು judiciary.karnataka.government.in. ಇದರಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 13ನೇ ತಾರೀಕಿಂದ, ಇದೇ ಮಂತ್ ಅಂದ್ರೆ ಇವತ್ತಿಂದ. ಓಕೆ, ಅಂಡ್ ಎಂಡ್ ಆಗೋದು ನೆಕ್ಸ್ಟ್ ಮಂತ್ 11ನೇ ತಾರೀಕಿಗೆ. ಸೊ ಇದಾಗಿತ್ತು SDAಗೆ ಕಾಲ್ ಆಗಿರೋಂಥದ್ದು ಹೈಕೋರ್ಟ್ ಇಂದ. ಸೊ ಟೋಟಲ್ 20 ಪೋಸ್ಟ್ಗೆ HKಗೆ 2 ಪೋಸ್ಟ್ ಕರೆದಿದ್ದಾರೆ ಅವರು ಬೆಂಗಳೂರಲ್ಲಿ. ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಮಾಡಿ. ಮತ್ತೆ ನೆಕ್ಸ್ಟ್ ಹೊಸ ನೋಟಿಫಿಕೇಶನ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.